ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 16 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ವೆಯ್ಟ್ ನೋಡ್ತಿರ್ಬೋದು 67.60. ಆ ಕಡೆ 30 ತೋರಿಸ್ತಾ ಇದೆ, ಈ ಕಡೆ 60 ತೋರಿಸ್ತಾ ಇದೆ. ಪ್ರೆಸೆಂಟ್ ನನ್ನ ವೆಯ್ಟ್ ಬಂದು 67 kg, 600 ಗ್ರಾಮ್ ಆಗೋಷ್ಟು ಇದ್ದೀನಿ. ಸೊ ಇನ್ನು ಇವತ್ತು ಬಂದು ಸೋಮವಾರ ಲಿಕ್ವಿಡ್ ಡಯಟ್ ಮಾಡ್ತಾ ಇದ್ದೀನಿ. ಫುಲ್ ಡೇ ಲಿಕ್ವಿಡ್ ಡಯಟಲ್ಲಿ ಇದ್ದೆ ಅಪ್ಪ. ಸೊ ಲಿಕ್ವಿಡ್ ನಾನು ಏನೇನೆಲ್ಲ ತೊಗೊಂಡೆ ಏನು ಅನ್ನೋದನ್ನು ನಾನು ಸಿಂಪಲ್ಲಾಗಿ ಅಂದರೆ ಸ್ವಲ್ಪ ಕ್ಲಿಪ್ಸ್ ಮಾತ್ರ ಹಾಕಿದ್ದೀನಿ. ಯಾಕೆಂದರೆ ನಾನು ಔಟ್ಸೈಡ್ ಹೋಗಿದ್ದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಮನೇಲಿ ಇದ್ದಿದ್ದರೆ ಸೊ ಕಂಪ್ಲೀಟಾಗಿ ಎಲ್ಲ ವಿಡಿಯೋ ಮಾಡ್ತಾಯಿದ್ದೆ. ಬಟ್ ನಾನು ಅವತ್ತೊಂದು ದಿನ ಔಟ್ಸೈಡ್ ಹೋಗಿದ್ದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ. ಸೊ ಇನ್ನು ನನ್ನ ಒಂದು ಎಕ್ಸಸೈಸ್ ಈ ರೀತಿ ಇದೆ. ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ನಿಮ್ಮ ಎಕ್ಸಸೈಸ್ ತೋರಿಸಿ ಅಂತ ಹೇಳಿ. ನಾನು ಆಲ್ರೆಡಿ 2 ವಿಡಿಯೋ ಹಾಕಿದ್ದೀನಿ ಅಪ್ಪ. ಕೆಲವೊಂದಷ್ಟು ಮಾತ್ರ ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಇನ್ನು ಯಾವಾಗೂ ನಾನು ಯಾವ ರೀತಿ ರೆಗ್ಯುಲರಾಗಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕೆಲವೊಂದಷ್ಟು ಚೇಂಜಸನ್ನು ಮಾಡ್ಕೊಳ್ತೀನಿ ಅಷ್ಟೇ. ಬಟ್ ಇವಾಗ ಇನ್ನೇನೊಂದು 10-15 ದಿನದಿಂದ ನಾನು ಸ್ವಲ್ಪ ನನ್ನ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಕ್ಸಸೈಸನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಹೊಟ್ಟೆ ಭಾಗನ ಕರಗಿಸ್ಬೇಕು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಇವಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ನಾನು ಒಂದು 6:45 ಸುಮಾರಲ್ಲಿ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿದ್ದೆಪ್ಪ. ಹತ್ತತ್ರ ಒಂದು 7:45ವರೆಗೂ ಮಾಡಿದ್ದೀನಿ. ಒಂದು 53 ನಿಮಿಷದವರೆಗೂ ನಾನು ಮಾಡಿದ್ದೀನಿ ಎಕ್ಸಸೈಸು. ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಒಂದು 6:45 ಸುಮಾರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನನಗೆ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದರೆ, ನನ್ನ ಒಂದು ಬಾಡಿ ಫ್ಲೆಕ್ಸಿಬಲ್ ಆಗೋಗ್ಬಿಟ್ಟಿದೆ ಗೊತ್ತಾ. ಹೆಂಗೆ ಬೇಕಾದರೂ ತಿರುಗಿಸ್ಬೋದು. ಆವಾಗೆಲ್ಲ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಈ ಎಕ್ಸಸೈಸು ಮಾಡೋವಾಗ ಅಲ್ಲಿ ಇಲ್ಲಿ ಹಿಡ್ಕೊಳೋದು ಆ ಥರ ಎಲ್ಲ ಆಗ್ತಾಯಿದೆ. ಹೆವಿ ವೆಯ್ಟ್ ಇದ್ನಲ್ಲಪ್ಪ, 90 kg ಅಂದರೆ ಏನು ಸುಮ್ಮನೆನಾ. ಸೊ ಹೆವಿ ವೆಯ್ಟ್ ಇದೆ. ನನಗಿಂತ ವೆಯ್ಟ್ ಇರೋರು ಇದ್ದಾರೆ. ಬಟ್ ನನಗೆ ನನ್ನ ಒಂದು ದೇಹಕ್ಕೆ ಅದು ಹೆವಿಯಾಗಿ ಹತ್ತತ್ರ ಒಂದು 20-30 kg ಆಗೋಷ್ಟು ಜಾಸ್ತಿನೇ ಇದೆ ನನ್ನ ಒಂದು ಹೈಟ್ಗೆ. ಸೊ ಹೆವಿಯಾಗಿ ಇತ್ತಲ್ವ, ಮಾಡೋವಾಗ ವರ್ಕೌಟ್ಸ್ ಮಾಡೋವಾಗ ಎಲ್ಲಂದರೆ ಅಲ್ಲಿ ಹಿಡ್ಕೊಂಬಿಡೋದು ಆ ರೀತಿ ಎಲ್ಲ ಆಗ್ತಾಯಿತ್ತು. ಮನೇಲಿ ಹೇಳ್ತಾ ಇರಲಿಲ್ಲ ನಾನು. ಹೇಳಿದ್ರೆ ಬೈಯೋರು ನನ್ನ ಹಸ್ಬೆಂಡು, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀಯಾ, ಇನ್ನೇನಾದರೂ ಇದು ಮಾಡ್ಕೊಂಬಿಡು, ಇವಾಗೆಲ್ಲ ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇಲ್ವಾ, ಹಂಗೆ ಹಿಂಗೆ ಅಂತ ಏನೇನೋ ಹೇಳೋರು. ಹೆವಿಯಾಗಿ ಮಾಡೋದಕ್ಕೆ ಹೋಗ್ಬೇಡ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು, ಇಲ್ಲಾಂದರೆ ಸುಮ್ಮನೆ ಇದ್ದುಬಿಡು, ಯಾವುದೋ ಮಾಡೋದು ಬೇಡ, ಹಂಗೆ ಇರೋ ನೀನು, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಆಗ್ತಾ ಇರೋ ನೋವು ನನಗೆ ಗೊತ್ತಾಗ್ತಾಯಿತ್ತು. ನಾನು ಎಷ್ಟು ಸ್ಟ್ರಾಂಗಾಗಿ ನಿರ್ಧಾರ ತೊಗೊಂಡಿದ್ದೆ ಅಂದರೆ, ಯಾರು ಏನೇ ಹೇಳಿದ್ರು ನಾನು ಮಾತ್ರ ಬಿಡಬಾರ್ದು. ಇಷ್ಟು ದಿನ ಅಂತ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಇಷ್ಟು kg ಅಂತ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ನಾನು ಮಾಡಲೇಬೇಕು ಅಂತ ಹೇಳಿ ನನ್ನ ಒಂದು ಹಠನ ಮಾತ್ರ ನಾನು ಯಾವತ್ತೂ ಬಿಡಲಿಲ್ಲ. ಕೆಲವಷ್ಟು ಜನ ಹೇಳ್ತಾಯಿದ್ರು, ಅಯ್ಯೋ ನಿನ್ನ ಕೈಲಿ ಆಗುತ್ತಾ, ನೀನು ಮಾಡ್ತೀಯಾ, ಹಂಗೆ ನಿನ್ನ ಕೈಲಿ ಆಗುತ್ತಾ, ನೀನು ಮಾಡ್ತೀಯಾ, ಇಷ್ಟೆಲ್ಲ ವೆಯ್ಟ್ ಇಟ್ಕೊಂಡು ಹೆಂಗೆ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಏನೇನೋ ಹೇಳೋರು. ಮತ್ತು ನಾನು ಹೇಳಿದ್ದೀನಿ ಸುಮಾರಷ್ಟು ವಿಡಿಯೋಗಳಲ್ಲಿ ಎಷ್ಟೆಲ್ಲ ಅವಮಾನ ಅನುಭವಿಸಿದ್ದೀನಿ ಗೊತ್ತಾ. ನಾನು 4 ಜನ ಕುತ್ಕೊಂಡಾಗ ಅವ್ರ ಮಧ್ಯೆ ನಮ್ಮ ಒಂದು ವೆಯ್ಟ್ ಬಗ್ಗೆ ಮಾತಾಡಿದ್ರೆ, ಅಷ್ಟಪ್ಪ ಇದೆಯಾ, ಆನೆ ಮರಿ, ಏನು ಡೂಪ್ಲೆಕ್ಸು, ಈ ಥರ ಏನೇನೋ ಪದಗಳನ್ನು ಯೂಸ್ ಮಾಡ್ತಾ ಇದ್ರಪ್ಪ. ನಿಜವಾಗ್ಲೂ ಶೇಪ್ಲೆಸ್ಸು ಏನೇನೋ ಹೇಳೋರು. ಬಟ್ ಅವ್ರ ಮುಂದೆ ಎಲ್ಲ ಸುಮ್ಮನೆ ನಗ್ದು ಸುಮ್ಮನೆ ಆಗೋಗ್ಬಿಡ್ತಾಯಿದ್ದೆ. ಏನೂ ರೆಸ್ಪಾನ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಇರೋದೇ ಹಾಗೆ, ಅವ್ರು ಆಡ್ಕೊಳ್ಳೋದು ಹಾಗೆ. ನನ್ನಷ್ಟು ನಾನೇ ಸುಮ್ಮನೆ ಸಮಾಧಾನ ಮಾಡಿಕೊಂಡು ಇದು ಮಾಡ್ಕೊಬಿಡ್ತಿದ್ದೆ. ಬಟ್ ನಾನು ಒಂಟಿಯಾಗಿದ್ದಾಗ ತುಂಬ ಯೋಚನೆ ಮಾಡ್ತಾಯಿದ್ದೆ, ಅಯ್ಯೋ ಯಾವ ಥರ ಅಂದ್ಬಿಟ್ರು ಇವರು, ಅಷ್ಟು ಜನದ ಮುಂದೆ ನನಗೆ ಎಷ್ಟು ಅವಮಾನ ಮಾಡಿಬಿಟ್ರು, ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟೆಲ್ಲ ನೋವು ತಿಂದಿದ್ದೀನಿ. ಆವಾಗ ಹೊಸದ್ರಲ್ಲಿ ಆವಾಗ ಆ ಥರ ಅಂದಾಗ ಸ್ಟಾರ್ಟ್ ಮಾಡೋದು. ಆಮೇಲೆ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡ್ತಾಯಿರಲಿಲ್ಲ. ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾಯಿರಲಿಲ್ಲ. ಅವ್ರು ಏನೋ ಅಂದ್ಬಿಟ್ರು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಮತ್ತೆ ಸುಮ್ಮನೆ ಆಗೋಗ್ಬಿಡ್ತಿದ್ದೆ. ನಿಜ ಹೇಳ್ತೀನಿ, ಯಾವುದೋ ಒಂದು ಫಂಕ್ಷನಲ್ಲಿ ಯಾರೋ ಏನೋ ಅಂದ್ಬಿಟ್ರು ಅಂತ ಹೇಳಿ ಸುಮಾರು ಒಂದು 2-3 ವರ್ಷದ ಹಿಂದೆ ಅಂದ್ಕೊಳ್ತೀನಿ. ಸೊ ಆ ಫಂಕ್ಷನಲ್ಲಿ ಕೂಡ ನಾನು ಹ್ಯಾಪಿಯಾಗಿರಲಿಲ್ಲ. ಒಂಥರ ಅವಮಾನ ಆಗೋಯಿತು ನನಗೆ. ಮನೆಗೆ ಬಂದಮೇಲೆ ಒಂಥರ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 4:15ಗೆ ಎದ್ದೊಳ್ತಾ ಇದ್ದೆ. 4:15ಇಂದ 5:30, 6 ಗಂಟೆವರೆಗೂ ಎಕ್ಸಸೈಸ್ ಮಾಡ್ತಿದ್ದೆ. ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೆ. ಮಾಡಿ ಒಂದು 10 kgವರೆಗೂ ರೆಡ್ಯೂಸ್ ಮಾಡ್ಕೊಬಿಟ್ಟೆ. ಸೊ ಆಮೇಲೆ ಹಂಗೆ ಸುಮ್ಮನೆ ಆಗೋಗ್ಬಿಡ್ತಿದ್ದೆ. ಎಷ್ಟು 1.5 ತಿಂಗಳಲ್ಲಿ ಒಂದು 10 kgವರೆಗೂ ಕಡಿಮೆ ಮಾಡ್ಕೊಬಿಟ್ನಪ್ಪ.
ಆಮೇಲೆ ಸೊ ಬಿಟ್ಬಿಟ್ಟೆ. ಅದಾದ ನಂತರ ನೋಡಿ ಆ ಒಂದು 2 ವರ್ಷದಿಂದ ಈ ಒಂದು 2022 ಅಂದ್ಕೊಳ್ತೀನಿ, 2022 ನಾನು ಒಂದು 10 kgವರೆಗೂ ರೆಡ್ಯೂಸ್ ಮಾಡಿಕೊಂಡೆ. ಆ ಒಂದು 2022 ಹಿಡಿದು 2024ವರೆಗೂ ಹತ್ತತ್ರ 10 kg ಮತ್ತೆ ಜಾಸ್ತಿ ಆಗೋದೆ. 81ಕ್ಕೆ ಬಂದೆ, ಮತ್ತೆ 90ಕ್ಕೆ ಬಂದುಬಿಟ್ಟೆ. ಕರೆಕ್ಟಾಗಿ ನಾನು ಫಾಲೋ ಮಾಡ್ತಾ ಇರಲಿಲ್ಲ. ಸೊ ಹಾಗೆ ಏನಂದರೆ ಫಸ್ಟು ನಮ್ಮ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಬಿಟ್ರೆ ಸೊ ಏನು ಮಾಡಿದ್ರೂ ನಾವು ಏನು ಆ ಒಂದು ತಪ್ಪು ದಾರಿಯನ್ನು ಹಿಡಿಯೋದಿಲ್ಲ. ಅಂದರೆ ಚೆನ್ನಾಗಿ ತಿನ್ನೋದು, ಸ್ವೀಟ್ಸ್ ತಿನ್ನೋದು, ರೈಸ್ ತಿನ್ನೋದು, ಮತ್ತು ವಾಕ್ ಮಾಡದೇ ಇರೋದು, ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ ಅದು ಸರಿ ಹೋಗ್ಬಿಡುತ್ತೆ. ಸೊ ಹಾಗೆ ಈ ಥರ ಎಲ್ಲ ಎಕ್ಸಸೈಸು ಫಸ್ಟ್ ಮಾಡಿದಾಗ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ. ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಶಾರ್ಟ್ಕಟ್ ಹುಡುಕ್ತಿದ್ದೆ ನಾನು, ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಬಟ್ ಇವಾಗ ನನಗೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಯಾವುದಾದ್ರೂ ಕೊಡಲಿ ಮಾಡಲೇಬೇಕು. ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಆಗದೇ ಇದ್ದರೂ ಅದನ್ನು ನಾನು ಪ್ರಯತ್ನ ಮಾಡಲೇಬೇಕು. ಕೆಲವೊಂದಷ್ಟು ನಾನು ನೋಡ್ತೀನಿ ಎಕ್ಸಸೈಸ್ ವಿಡಿಯೋಸ್ ಎಲ್ಲ. ಸೊ ಅದರಲ್ಲಿ ಸ್ವಲ್ಪ ಏನಾದರೂ ರಿಸ್ಕ್ ಇರೋವಂಥವು, ಇಲ್ಲ ನನ್ನ ಒಂದು ದೇಹಕ್ಕೆ ಇದು ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಅಂತ ಅನಿಸೋವು, ಅದನ್ನು ಪ್ರಯತ್ನ ಮಾಡ್ತಾ ಇದ್ದೆ ನಾನು. ನನ್ನ ಕೈಯಲ್ಲಿ ಆಗದೇ ಇದ್ರೂ ನಾನು ಅಟ್ಲೀಸ್ಟ್ ನಾನು ಅದನ್ನು ಪ್ರಯತ್ನ ಪಡ್ತಾ ಇದ್ದೆ. ಸೊ ಇವಾಗ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದರೆ ಈ ಒಂದು ನಾನು ಏನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಇದೆಲ್ಲನೂ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರೋವಂಥದ್ದೇ, ಮಾಡ್ತಾ ಇದ್ದೆ ಇವೆಲ್ಲ. ಸೊ ಇವಾಗ ನಾನು ಫೋನ್ ನೋಡ್ಕೊಂಡು ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಫೋನು ಇಲ್ಲ, ಏನೂ ಇಲ್ಲ, ರೂಢಿ ಆಗೋಗ್ಬಿಟ್ಟಿದೆಯಲ್ಲ. ಕೆಲವೊಂದಷ್ಟು ಮಾತ್ರ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಸೊ ಇದೇ ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ತುಂಬ ಇಂಟ್ರೆಸ್ಟ್ ಇದೆ ಅಂದಾಗ ಮಾತ್ರ ನಾನು 1 ಅವರ್ ಮೇಲೆ ಎಕ್ಸಸೈಸ್ ಮಾಡ್ತೀನಿ. ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂದಾಗ ಮಾತ್ರ ಯೋಗ ಮಾಡ್ತೀನಿ. ಸೊ ಯೋಗ ಒಂಥರ ಈ ಪವರ್ಫುಲ್ ಯೋಗ ಅಂತ ಹೇಳ್ತಾರೆ ನೋಡಿ, ಆ ಥರ ಆ ಒಂದು ಯೋಗನ ಮಾಡ್ತೀನಿ. ಕೆಲವೊಂದಷ್ಟು ಚಾನಲ್ಸ್ ಇದ್ದಾವಪ್ಪ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದು ಒಂದು ಚಾನಲ್ಸ್ ನೇಮ್ ಹೇಳಬೇಕೋ ಬೇಡವೋ, ತುಂಬ ಜನ ಕೇಳ್ತಾ ಇದ್ದಾರೆ, ಯಾವ ಒಂದು ವರ್ಕೌಟ್ಸ್ ನೋಡಿ ಮಾಡ್ತಾಯಿದ್ದೀರಾ ನೀವು, ನಮಗೂ ಹೇಳಿ ಅಂತ. ಅದು ಹೇಳಬೇಕೋ ಬೇಡವೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ಬೇರೆಯವರ ಒಂದು ಚಾನಲ್ ಹೆಸರು ಹೇಳೋದು, ಲಿಂಕ್ ಹಾಕೋದು, ಅದೆಲ್ಲ ನನ್ನ ಒಂದು ಚಾನಲ್ಗೆ ಅದು ಎಫೆಕ್ಟ್ ಕೊಡುತ್ತೆ, ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಯಾವಾಗಾದರೂ ಒಂದು ಕ್ಲೂ ಕೊಡ್ತೀನಿ, ನಾನು ಹೇಳ್ತೀನಿ ಈ ಥರ ಒಂದು ಚಾನಲ್ಸನ್ನು ನೋಡಿಕೊಂಡು ನಾನು ಮಾಡ್ತಾ ಇರೋದು ಅಂತ ಹೇಳಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಎಕ್ಸಸೈಸು ಮತ್ತು ಯೋಗ ಇವೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಪ್ಪ. ಇನ್ನೂ ಒಂದು ವಿಷಯ ಹೇಳ್ತೀನಿ, ನನಗಿಂತ ಇನ್ನು ಸ್ವಲ್ಪ ದಪ್ಪ ಇರೋರು, ಅಂದರೆ ಒಂದು 90 kgನೋ 95 kgನೋ ಅಥವಾ 100 kg ಒಳಗಡೆ ಇರೋರು ಅಥವಾ 100 kg ಮೇಲೆ ಇರೋರೇ ಆಗಿರಲಿ. ಸೊ ಅಯ್ಯೋ ಇವ್ರು ಈ ಥರ ಮಾಡ್ತಾಯಿದ್ದಾರೆ, ನಮ್ಮ ಕೈಲಿ ಇವೆಲ್ಲ ಆಗುತ್ತಾ, ಅಂದರೆ ನನ್ನ ವಿಡಿಯೋಸನ್ನು ನೋಡ್ತಾ ಇರೋರು, ಅಂದರೆ ಇವ್ರು ಈ ಥರ ಎಲ್ಲ ಮಾಡ್ತಾರೆ, ನಮ್ಮ ಕೈಲಿ ಇವೆಲ್ಲ ಮಾಡೋಕ್ಕಾಗುತ್ತಾ, ನಾವು ಇಷ್ಟೊಂದು ದಪ್ಪ ಇದ್ದೀವಿ, ಅಷ್ಟೊಂದು ದಪ್ಪ ಇದ್ದೀವಿ, ನಮ್ಮ ಕೈಲಿ ಆಗಲ್ಲ ಮಾಡಲ್ಲ ಅಂತ ದಯವಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಸಿಂಪಲ್ ಆಗೇ ಮಾಡಿ ಅಪ್ಪ, ಓಕೆನಾ. ಸುಮ್ಮನೆ ಕೈ ಕಾಲು ಆ ರೀತಿ ತಿರುಗಿಸಿ ಏನೋ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಅಥವಾ ಒಂದು ಮುಕ್ಕಾಲು ಗಂಟೆ ಆದರೂ ಒಂದು ಕೈ ಕಾಲು ತಿರುಗಿಸೋದು, ಸಿಂಪಲ್ ಎಕ್ಸಸೈಸನ್ನು ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಎಕ್ಸಸೈಸ್ ಮಾಡೋದು ಏನು ಅಂತ. ಈ ಥರ ಎಲ್ಲ ಹೇಳ್ಕೊಡ್ತಾ ಇರಲಿಲ್ಲ, ಬಟ್ ಸಿಂಪಲ್ ಆಗೇ ಹೇಳ್ಕೊಡ್ತಾಯಿದ್ರು. ನಿಮಗೂ ನೆನಪಿರುತ್ತೆ ಸ್ಕೂಲಲ್ಲೆಲ್ಲ ಯಾವ ಥರ ಹೇಳ್ಕೊಡ್ತಾಯಿದ್ರು ಅಂತ ಹೇಳಿ. ಆ ಥರ ಮಾತ್ರ ಮಾಡ್ಕೊಂಡು ಹೋಗಿ. ಆಮೇಲೆ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿಕೊಂಡು ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡೋರಾಗಿದ್ದರೆ, ಅಂದರೆ ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗೋಗ್ಬಿಡುತ್ತೆ ಗೊತ್ತಾ. ನಿಜ ಹೇಳ್ತೀನಿ, 7ರಿಂದ 8 kg 10 kgವರೆಗೂ ಆಗೋವಂಥ ಚಾನ್ಸಸ್ ಇರುತ್ತೆ. 100 kg ಮೇಲೆ ಇರೋರು ಒಂದು ತಿಂಗಳಿಗೆ ಒಂದು 10 kg ರೆಡ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ಸು ಖಂಡಿತ ಇರುತ್ತೆ, ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ ಅಂದರೆ. ಆ ಥರ ಎಲ್ಲ ಅವಮಾನ ಅನುಭವಿಸ್ಕೊಂಡು ಬೇರೆಯವ್ರು ಏನೋ ಅಂತಾರೆ, ಏನೋ ಮಾಡ್ತಾರೆ, ನಾನು ಯಾಕೆ ಈ ಥರ ಇದ್ದೀನಿ ಅಂದರೆ ನಿಮ್ಮ ಒಂದು ದೇಹನ ನೀವೇ ಅಸಹ್ಯ ಪಡ್ಕೊಂಡು ಯಾಕೆ ಇರ್ತೀರಾ. ಒಂದಷ್ಟು ದಿನ ನಿಮಗಂತ ಟೈಮ್ ಕೊಡಿ, ನಿಮಗೋಸ್ಕರ ಟೈಮ್ ಕೊಡಿ. ನೀವು ಚೆನ್ನಾಗಾಗಿ ನಿಜವಾಗ್ಲೂ ಎಷ್ಟು ಫ್ರೀಯಾಗಿರುತ್ತೆ ಗೊತ್ತಾ ನಮ್ಮ ದೇಹ. ಯಾವ ಥರ ಬೇಕಾದರೂ ಬಟ್ಟೆ ನಾವು ಹಾಕ್ಕೋಬೋದು. ಇವಾಗ ಒಂದು ಬಟ್ಟೆ ನೋಡ್ತೀವಿ, ಅದು ನಮ್ಗೆ ತುಂಬ ಇಷ್ಟ ಆಗಿರುತ್ತೆ, ಬಟ್ ಅದನ್ನು ಹಾಕ್ಕೊಳ್ಳೋದಕ್ಕೆ ನಮಗೆ ಆಗೋದಿಲ್ಲ, ಯಾಕಂದರೆ ನಾವು ದಪ್ಪ ಇದ್ದೀವಿ, ಅದು ಇಷ್ಟ ನಮಗೆ. ನಾವು ಅಂದ್ಕೊತೀವಿ ಅಯ್ಯೋ ನಾನು ಸಣ್ಣ ಇದ್ದಿದ್ದರೆ ಆ ಒಂದು ಬಟ್ಟೆನ ಹಾಕ್ಕೊಂಡಾಗ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ನಲ್ವಾ. ಆ ಥರ ಯೋಗ ನನಗಿಲ್ಲ ಬಿಡು, ಯಾವಾಗ ಸಣ್ಣ ಆಗ್ತೀನೋ ಏನೋ ಈ ಥರ ಎಲ್ಲ ಯೋಚನೆ ಮಾಡೋ ಬದಲು
ಒಂದು ವರ್ಷದಲ್ಲಿ ಒಂದು 5-6 ತಿಂಗಳು ನಿಮ್ಗಂತಲೇ ನಿಮ್ಗೆ ಕೊಟ್ಬಿಡಿಯಪ್ಪ. ಈ ದಿನಗಳೆಲ್ಲ ನನ್ನದೇ, ನನಗೋಸ್ಕರನೇ ನಾನು ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡಿ. ಆದಷ್ಟು 5 ಗಂಟೆಗೆ ಎದ್ದೇಳಿ ಎಕ್ಸಸೈಸನ್ನು ಮಾಡಿ. ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ತುಂಬ ಚೆನ್ನಾಗಿ ಆಗುತ್ತೆ. ವೆಯ್ಟ್ ಲಾಸ್ ಆಗೋದಿಲ್ಲ, ಫಿಟ್ಟಾಗಿ ಇರುತ್ತೆ. ನೀವು ಆ ಒಂದು ಬಟ್ಟೆ ಏನು ನೋಡಿದಿರಾ ಅದನ್ನು ಹಾಕ್ಕೊಳ್ಳೋ ಅಷ್ಟು ಫಿಟ್ಟಾಗಿರುತ್ತೆ ಗೊತ್ತಾ. ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ, ನೀರು ಚೆನ್ನಾಗಿ ಕುಡೀರಿ, ನಿದ್ದೆ ಮಾಡಿ, ಹ್ಯಾಪಿಯಾಗಿರಿ. ಇದೇ ನಾನು ಹೇಳೋದು, ಇನ್ನೇನೂ ಇಲ್ಲ. ಯಾವ ಒಂದು ಫೇಕ್ ಪೌಡರ್ಸು ಬೇಕಾಗಲಿಲ್ಲ, ಯಾವೊಂದು ಜಿಮ್ಗೂ ಹೋಗಬೇಕಾಗಿರೋಂಥ ಅವಶ್ಯಕತೆ ಇಲ್ಲ, ಯಾವೊಂದು ವೆಯ್ಟ್ ಲಾಸ್ ಕೋಚ್ ಪಡ್ಕೊಳ್ಳೋ ಅಂಥ ಅವಶ್ಯಕತೆಯೂ ಏನೂ ಇಲ್ಲ. ಅದನ್ನು ಡಂಬಲ್ಸ್ ತರಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಏನೂ ಇಲ್ಲಪ್ಪ. ಆರಾಮಾಗಿ ಫೋನಲ್ಲಿ ಫೋನ್ ಯೂಟ್ಯೂಬಲ್ಲಿ ಹೊಡೆದ್ರೆ ಅಥವಾ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ ಬಿಡಿ, ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಎಷ್ಟು ವಿಡಿಯೋಸ್ ಬರುತ್ತೆ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು. ಅದನ್ನು ನೋಡಿಕೊಂಡು ಮಾಡಿ. ನಿಮ್ಮ ಕೈಯಲ್ಲಿ ಆದಷ್ಟು ಖಂಡಿತ ಸಾಧ್ಯ ಆಗೋಷ್ಟು ಮಾಡಿ. ನಾನು ಇದಕ್ಕಿಂತ ಇನ್ನೇನು ಮೋಟಿವೇಟ್ ಮಾಡೋದಕ್ಕಾಗೋದಿಲ್ಲಪ್ಪ. ಟ್ರೈ ಮಾಡಿ. ಒಂದು ಸತಿ ಟ್ರೈ ಮಾಡಿದ್ರೆ ಅದನ್ನು ನೀವು ಬಿಡೋದಕ್ಕೆ ಹೋಗಬೇಡಿ. ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಿ. ಒಂದಷ್ಟು ದಿನ ನಮ್ಮ ದೇಹಕ್ಕೆ ಅದನ್ನು ರೂಢಿ ಮಾಡಿಬಿಟ್ಟಿದ್ದೀವಿ ಅಂದರೆ ಅದೇನು ಮಾಡಿದ್ರೂ ನಿಲ್ಲಿಸೋದಿಲ್ಲ. ಅದು ನಿಮ್ಗೆ ಎಚ್ಚರಿಸ್ತಾನೆ ಇರುತ್ತೆ, ಮಾಡು, ನೀನು ತಪ್ಪು ಮಾಡ್ತಾ ಇದ್ದೀನಿ, ಇದನ್ನು ಕರೆಕ್ಟ್ ಮಾಡ್ಕೊ, ಮಾಡು ಅಂತ ಎಚ್ಚರಿಸ್ತಾನೆ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅಂದರೆ ಯಾರು ಏನು ಹೇಳಿದ್ರು ಅದು ನಿಲ್ಲಿಸೋದಕ್ಕೆ ಹೋಗೋದಿಲ್ಲ ನಾವು, ಓಕೆನಾ. ಸೊ ನಮ್ಮ ಲೈಫ್ ಸ್ಟೈಲನ್ನು ನಾವು ಫಸ್ಟು ಚೇಂಜ್ ಮಾಡ್ಕೋಬೇಕು. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ. ದಪ್ಪ ಇದ್ದೀರಾ, ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ವಾ, ಸಣ್ಣದಾಗಿ ಪ್ರಯತ್ನ ಪಡಿ. ಆಮೇಲೆ ನಿಮಗೆ ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಯಾವ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ಅಷ್ಟು ಫ್ರೀ ಆಗಿರುತ್ತೆ ನಿಮ್ಮ ಒಂದು ದೇಹ, ಅದು ಅಡ್ಜಸ್ಟ್ ಆಗಿರುತ್ತೆ. ಇವಾಗ ಯಾವುದೋ ಒಂದು ರಿಸ್ಕ್ ಆಗಿರುವಂಥ ಎಕ್ಸಸೈಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಅಟ್ಲೀಸ್ಟ್ ಪ್ರಯತ್ನ ಪಡುತ್ತೆ, ಅಟ್ಲೀಸ್ಟ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ನಮ್ಮ ದೇಹ, ಓಕೆನಾ. ಸೊ ಹಾಗೆ ಸಣ್ಣದಾಗಿ ಪ್ರಯತ್ನ ಪಡಿ. ಆಮೇಲೆ ಸರಿ ಹೋಗ್ಬಿಡುತ್ತೆ. ಅಷ್ಟೇ ಅಪ್ಪ, ಇನ್ನೇನು ಹೇಳೋದಕ್ಕೆ ಆಗೋದಿಲ್ಲ. ಸೊ ಇನ್ನು ಫುಡ್ ಬಗ್ಗೆ ಹೇಳೋದಾದರೆ, ನಿಮಗೋಸ್ಕರ ನಿಮಗೆ ರುಚಿಯಾಗಿ ಮಾಡ್ಕೊಳ್ಳಿ ಅಪ್ಪ. ಹೆಲ್ತಿ ಫುಡ್ಡನ್ನು ಮಾಡ್ಕೊಳ್ಳಿ. ಅಯ್ಯೋ ಮನೆಯವ್ರಿಗೂ ಮಾಡಿ ನಾನು ಮಾಡಿಕೊಂಡು ಹೆಂಗೆ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ನಿಮ್ಮ ದೇಹಕ್ಕೆ ಬೇಕು, ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ಆ ಒಂದು ಫುಡ್ಡು ಅವಶ್ಯಕತೆ ಇದೆ ಅಂದಾಗ ಹ್ಯಾಪಿಯಾಗಿ ಮಾಡ್ಕೊಳ್ಳಿ, ಹ್ಯಾಪಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ ಅಪ್ಪ, ಓಕೆನಾ. ಸೊ ಅದು ಇದು ಎಲ್ಲ ಅಂದರೆ ಆಯಿಲ್ ಜಾಸ್ತಿ ಹಾಕ್ಕೊಳ್ಳೋದು, ಟೇಸ್ಟಿಯಾಗಿ ಅಂದರೆ ಆಯಿಲ್ ಜಾಸ್ತಿ ಹಾಕ್ಕೊಳ್ಳೋದು, ಇನ್ನು ಏನೇನೋ ಬರುತ್ತಲ್ಲ ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗಬೇಡಿ. ಹೆಲ್ತಿ ಫುಡ್ಡನ್ನು ಖುಷಿಯಿಂದ ಮಾಡಿಕೊಂಡು ತಿನ್ನಿ ಅಷ್ಟೇ. ಮತ್ತು ಆ ಥರ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮನೆಯವ್ರಿಗೂ ಮಾಡಿಕೊಂಡು ನನಗೂ ಮಾಡಿಕೊಂಡು ನಿಮ್ಮ ಫುಡ್ ಏನು ಗೊತ್ತಾ, 5 ನಿಮಿಷಕ್ಕೆಲ್ಲ ರೆಡಿ ಆಗೋಗ್ಬಿಡುತ್ತೆ ಗೊತ್ತಾ. ವೆಯ್ಟ್ ಲಾಸ್ ಫುಡ್ಡು 5 ನಿಮಿಷಕ್ಕೆ ರೆಡಿ ಆಗೋಗ್ಬಿಡುತ್ತೆ. ಏನು ವೆಯ್ಟ್ ಲಾಸ್ ಫುಡ್ಡು ನಾರ್ಮಲಾಗಿ ನಾನು ತೋರಿಸ್ತಾನೆ ಇರ್ತೀನಿ. ಅದು ಇದು ಕಾಸ್ಟ್ಲಿ ಫುಡ್ಸ್ ಎಲ್ಲ ತೊಗೊಂಬಂದು, ಅಂದರೆ ಕಾಸ್ಟ್ಲಿ ಐಟಮ್ಸ್ ಎಲ್ಲ ತೊಗೊಂಬಂದು ವೆಯ್ಟ್ ಲಾಸ್ ರೆಸಿಪೀಸನ್ನು ಮಾಡ್ಕೊಳ್ಳಿ ಅಂತ ನಾನು ಯಾವತ್ತೂ ತೋರಿಸಲಿಲ್ಲ. ಮನೆಯಲ್ಲಿರೋವಂತಹ ಊಟನೇ ಮಾಡಿ, ಓಕೆನಾ. ಸುಮಾರು ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಪದೇ ಹೇಳಿದ್ರೆ ಏನು ಒತ್ತಿ ಇದೇ ಹೇಳ್ತಿರ್ತಾರೆ ಇವರು ಅಂತ ಅಂದ್ಕೋಬೇಡಿ. ರಾಗಿ ಮುದ್ದೆ ತಿನ್ನಿ, ಬಾಯ್ಲ್ಡ್ ರೈಸ್ ತಿನ್ನಿ, ಬ್ರೌನ್ ರೈಸ್ ತಿನ್ನಿ, ಗೋಧಿ ನುಚ್ಚು ತಿನ್ನಿ, ಚಪಾತಿ ತಿನ್ನಿ. ಆದಷ್ಟು ಆಯಿಲಿ ಐಟಮ್ಸನ್ನು ಅಂದರೆ ಎಣ್ಣೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಆದಷ್ಟು ಈ ಸೋನಾ ಮಸೂರಿಯನ್ನು ಅವಾಯ್ಡ್ ಮಾಡಿ. ತಿನ್ನಿ, ಕಂಪ್ಲೀಟಾಗಿ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ. ಯಾವಾಗಾದ್ರೂ ಒಂದು ಸತಿ ತಗೊಳ್ಳಿ, ಅಟ್ಲೀಸ್ಟ್ ಒಂದು ಅಳತೆ ಪ್ರಕಾರ ತಗೊಳ್ಳಿ, ಒಂದು ಚಿಕ್ಕ ಬೌಲಲ್ಲಿ, ಓಕೆನಾ. ನೀವು ಮುದ್ದೆ ನಾವು ನಮ್ಮ ಮನೇಲಿ ಮಾಡೋದಿಲ್ಲ ಮೇಡಮ್, ಏನು ಬಾಯ್ಲ್ಡ್ ರೈಸ್ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಮೇಡಮ್, ನಾನು ತಗೊಂಬಂದು ನಮಗೂ ಕೊಡೋದಿಲ್ಲ, ಏನು ಮಾಡೋದು ಅಂತ ಕೇಳೋರು ಅಟ್ಲೀಸ್ಟ್ ಒಂದು ಚಿಕ್ಕ ಬೌಲು ಆ ಅಳತೆ ಪ್ರಕಾರ. ಚಪಾತಿ ಅನ್ನೋದು ನಾರ್ಮಲಲ್ಲಿ ಎಲ್ಲರ ಮನೇಲೂ ಮಾಡ್ತಾರೆ ಅಲ್ವಾ. ಸೊ ಆ ರೀತಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಇದೇ ತಿನ್ನಬೇಕು ಅದೇ ತಿನ್ನಬೇಕಂತ ಏನೂ ಇಲ್ಲಪ್ಪ, ಏನೇನೂ ಇಲ್ಲ. ಅಯ್ಯೋ ಡ್ರೈ ಫ್ರೂಟ್ಸೇ ತಿನ್ನಬೇಕೇನೋ, ಅಯ್ಯೋ ವೆಯ್ಟ್ ಲಾಸ್ ಮಾಡೋದಕ್ಕೆ ವೆಯ್ಟ್ ಲಾಸ್ ಐಟಮ್ಸ್ ಏನಾದರೂ ತೊಗೊಬರ್ಬೇಕೇನೋ, ಕಾಸ್ಟ್ಲಿ ಐಟಮ್ಸ್ ಏನಾದರೂ ತೊಗೊಬೇಕೇನೋ, ಅಯ್ಯೋ ಫ್ರೂಟ್ಸ್ ಇಲ್ಲ, ಅಯ್ಯೋ ವೆಜಿಟೇಬಲ್ಸ್ ಇಲ್ಲ, ಏನು ಮಾಡೋದು, ಹಿಂಗೆ ನಮ್ಮ ಮನೇಲಿ ಯಾರೂ ತೊಗೊಬಂದು ಕೊಡೋದಿಲ್ಲ ಅಂತ ದಯವಿಟ್ಟು ಆ ಥರ ಮಾತ್ರ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಟೊಮೊಟೊನೂ ಒಂದು ಇದೆ, ತರಕಾರಿನೇ, ಈರುಳ್ಳಿನೂ ಒಂದು ತರಕಾರಿನೇ, ನಾರ್ಮಲಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳಪ್ಪ ಅವೆಲ್ಲನೂ, ಓಕೆನಾ. ಸೊ ನಿಜ ಹೇಳ್ತೀನಿ, ಮಾಡಬೇಕು ಅಂತ ಮನಸ್ಸಿಟ್ರೆ ಮಾಡೇ ಮಾಡ್ತೀವಿ. ಮಾಡಬೇಕು ಅಂತ ಮೈನ್ ಮನಸ್ಸಿಡಬೇಕು ಅಷ್ಟೇ.
ಖಂಡಿತ ಸಾಧ್ಯ ಆಗುತ್ತೆ. ಇದು ಕೆಲವೊಂದಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಒಂದು ಸುತ್ತಮುತ್ತ ಇರೋವಂಥವ್ರಿಗೆ. ಸೊ ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ. ಆದಷ್ಟು ಇದನ್ನು ನಾನು ಏನೇ ಹೇಳಿದರೂ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ದಯವಿಟ್ಟು ನೆಗೆಟಿವ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ ಅಷ್ಟೇ. ಸೊ ಏನೋ ನನ್ನ ಕೈಯಲ್ಲಿ ಆದಷ್ಟು ನಾನು ಇನ್ನೊಬ್ಬರಿಗೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಅಪ್ಪ. ಅವ್ರಿಗೂ ಇದರಿಂದ ಏನಾದರೂ ಹೆಲ್ಪ್ ಆದರೆ ನನಗೆ ಒಂಥರ ಖುಷಿ. ಹಂಗೆ ನನ್ನ ಒಂದು ವೀಡಿಯೋಸನ್ನು ನೋಡ್ಕೊಂಡು ಸುಮಾರಷ್ಟು ಜನ ವೆಯ್ಟ್ ಲಾಸ್ ಆಗಿದ್ದಾರೆ. ನಿಜವಾಗ್ಲೂ ನೀವು ಒಂದೊಂದು ಕಮೆಂಟ್ಸ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ. 13 kg 10 kg 8 kg 5 kg ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾರ್ಮಲಾಗೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ರೀತಿಯೇ ಹೇಳಿದ್ದು ನಾನು. ಸೊ ಅದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ನಿಮ್ಮ ಒಂದು ಬಾಡಿ ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ ಅಂದಾಗ ನನಗೆ ತುಂಬ ಖುಷಿ ಅಲ್ವಾ. ಒಂದು ಮೆಸೇಜನ್ನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನೀವು ನನಗೆ ಥ್ಯಾಂಕ್ಸ್ ಹೇಳ್ತಿರೋ ಬಿಡ್ತಿರೋ ಅದು ಬೇರೆ, ಬಟ್ ನಾನು ನಿಮಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮ ಒಂದು ಕಮೆಂಟ್ಸನ್ನು ನೋಡಿ ಸುಮಾರಷ್ಟು ಜನ ಮೋಟಿವ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಅಯ್ಯೋ ಅವ್ರು ಮಾಡಿದ್ದಾರೆ, ಇವ್ರ ವಿಡಿಯೋಸನ್ನು ನೋಡ್ಕೊಂಡು ಅವರು ಆಗಿದ್ದಾರೆ ಅಂದರೆ ನಾವು ಆಗ್ಬೋದಲ್ವಾ ಅಂತ ಹೇಳಿ ಅವ್ರ ಮನಸ್ಸಿಗೂ ಬರುತ್ತೆ. ಓಕೆನಾ, ನೀವು ಆ ಥರ ಕಮೆಂಟ್ಸ್ ಮಾಡಿದಾಗ. ಸೊ ಜಾಸ್ತಿ ಮಾತಾಡ್ಬಿಟ್ನೇನೋ ಅಂತ ಅಂದ್ಕೊಳ್ತೀನಿ. ಸೊ ಮ್ಯೂಸಿಕ್ ಕೊಡೋ ಬದಲು ಈ ರೀತಿ ಏನೋ ಒಂದು ನನಗೆ ಗೊತ್ತಿರೋ ಅಷ್ಟು ಹೇಳೋಣ ಅಂತ ಹೇಳಿ ಮಾಡಿದೆ ಅಷ್ಟೇ. ಸೊ ಇದಾಗಿದ್ದಪ್ಪ ಇವತ್ತಿನ ವಿಡಿಯೋ. ನೋಡಿ, ನನ್ನ ಒಂದು ಲಿಕ್ವಿಡ್ ಡಯಟ್ ಒಂದು ನಂದಿನಿ ಏನೋ ಪಿಸ್ತಾದ ಒಂದು ಜ್ಯೂಸ್ ತೊಗೊಂಡೆ, ಆಮೇಲೆ ಒಂದು ಲೋಟ ಹಾಲು ತೊಗೊಂಡೆ ಈವ್ನಿಂಗ್ ಅಷ್ಟೇ. ಸೊ ನಾಳೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಬಾಯ್.